ನಾಳೆ ದಲಿತರದ್ದು ಅಟ್ರೋಸಿಟಿ ಕೇಸ್ ಜಡ್ಜ್ಮೆಂಟ್ ಇದೆ. ಅದು ನಿರಪರಾಧಿ ಅಂತ ಆರ್ಡರ್ ಆಗಿದೆ. ನಿರಪರಾಧಿ ಅಂದರೆ ಕಂಪ್ಲೇನೆನ್ಸ್ ಶ್ಯೂರಿಟಿ ಕಟ್ಟಿರೋದು. ಅದು ಶ್ಯೂರಿಟಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು NBWA ಮಾಡಿಸಿ ಜೈಲಲ್ಲಿ ಇಟ್ಟಿರೋದು. ನಮ್ಮ ತಂದೆಯವ್ರದ್ದೇ ಶ್ಯೂರಿಟಿ ಕಟ್ಟಿರೋದು. ವರ್ಲ್ಡ್ ಕಪ್ ಕ್ರೆಡಿಟ್ ಪೂರ್ತಿ ನಮ್ಮ ತಂದೆಗೆ ಹೋಗಬೇಕು, ನಾಗೇಶ್ ಕೋಟ್ರಿಗೆ. ಹೇಳಿದ ತಕ್ಷಣ ಬಂದು ಶ್ಯೂರಿಟಿ ಕಟ್ಟಿದ್ದಾರೆ. ಹಾಗಾಗಿ ಇಂಗ್ಲೆಂಡ್ ಮೇಲೆ ಮ್ಯಾಚ್ ಗೆದ್ರು. ನಾನು ಜೈಲಲ್ಲಿ ಇಟ್ಟಿದ್ದು ಎಲ್ಲಿ ಗೆಲ್ತಿದ್ರು? ಇಂಗ್ಲೆಂಡ್ ಮೇಲೆ ಮ್ಯಾಚು ಯಾಕೆ ಸೋಲ್ತಾಯಿದ್ರು. ಸೊ ನಾನು ನಾಳೆ ಮೋಸ್ಟ್ಲಿ ಡೆಫಮೇಷನ್ ಅಲೋ ಆಗಬೇಕಾಗುತ್ತೆ. ಅದು ಆ್ಯಂಡು NR ಪುರ ಪೊಲೀಸ್ನವರು, ಜೈಲ್ ಪೊಲೀಸ್ನವ್ರಿಗೆ ಕನ್ವಿಕ್ಷನ್ ಅಲೋ ಆಗಬೇಕಾಗುತ್ತೆ. ಕಂಟೆಂಪ್ಟ್ ಆಫ್ ಕೋರ್ಟು ಅಲೋ ಆಗಬೇಕಾಗುತ್ತೆ. ಸೊ ಇಷ್ಟು ಇದೆ. ನಾಳೆ ಜಡ್ಜ್ಮೆಂಟಲ್ಲಿ ನಾನು ಆರ್ಗ್ಯುಮೆಂಟಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ ನಾನು. ಸೊ ಡೆಫಮೇಷನ್ ಅಲೋ ಆ್ಯಂಡ್ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೂವ್ ಆಗ್ತದೆ. ಆ್ಯಂಡ್ ನಕಲಿ ಡಾಕ್ಯುಮೆಂಟು BNS ಅಲ್ಲಿ ಎಲ್ಲ ಸಾಕ್ಷಿ ಆಗುತ್ತೆ, ಹೈ ವಿಟ್ನೆಸ್ ಸಾಕ್ಷಿ ಆಗುತ್ತದೆ ಆ್ಯಕ್ಚುಲಿ ಜಡ್ಜಸ್ಸಿಗೆ. ಸೊ ಹಾಗಾಗಿ NR ಪುರ ಪೊಲೀಸು, ಜೈಲ್ ಪೊಲೀಸ್ನವರಿಗೆ ಕನ್ವಿಕ್ಷನ್ ಅಲೋ ಆಗುತ್ತೆ. ಆ್ಯಂಡ್ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ಟರ್ಮಿನೇಟ್ ಆಗ್ತದೆ. ಸೊ ಮತ್ತು ಇದು NR ಪುರ ಪೊಲೀಸ್ ASI ಇದ್ದಾನಲ್ಲ, ಅವನು ಜಡ್ಜ್ಮೆಂಟ್ ಮಾಡಿದಂಥ ಜಡ್ಜೆ. ಬಿಕಾಸು ಈಗ ಜಡ್ಜಿಗೆ ಇಲ್ಲಿ ಜಡ್ಜ್ಮೆಂಟ್ ಮಾಡೋದ್ರ ಮೇಲೆ ಗೊತ್ತಾಗ್ತದೆ. ಆ ಜಡ್ಜ್ಮೆಂಟನ್ನು ನಾನು ನಾಳೆ ತಗೊಂಡು ಹೋಗ್ತೀನಿ. ನಾನು ಹೈಕೋರ್ಟಿಗೆ ತಗೊಂಡು ಹೋಗ್ತೀನಿ. ಅದು ಹೈಕೋರ್ಟಿಗೆ ತಗೊಂಡು ಹೋಗಿರಲಿಲ್ಲ ಅಂದರೆ ಅಲ್ಲಿ ಶಿವಮೊಗ್ಗ ಜೈಲಲ್ಲಿದ್ದಾಗ ಅಪೀಲಿಗೆ ರಿವಿಷನ್ ಪಿಟಿಷನಿಗೆ ಹೇಳಿದ್ದೆ, ಮಾಡಿರಲಿಲ್ಲ. ಈಗ ಆ ಸೆಕೆಂಡ್ ಅಡಿಷನಲ್ ಜಡ್ಜ್ಮೆಂಟ್ ತಗೊಂಡು ಹೋಗ್ತೀನಿ. ಈ ಜಡ್ಜ್ಮೆಂಟನ್ನು ಇವರು PP ಆ್ಯಂಡು ಗೋರ್ಮೆಂಟ್ ತಗೊಂಡು ಹೋಗುತ್ತೆ. ಬಟ್ 24 ಅವರ್ಸಲ್ಲೇ ಮಾನಹಾನಿ ಡೆಫಮೇಷನ್ ನನಗೇನಾದ್ರು ಕೊಡೋಕೆ ಆರ್ಡ್ರ್ ಮಾಡಿದ್ರೆ ಇಟ್ಸ್ ಗುಡ್. ಎನಿ ಡೇರಿಂಗ್ ಜಡ್ಜ್ ಇದ್ದರೆ 100% ಡೆಫಮೇಷನು ಅಲೋ ಆಗ್ತದೆ, ಕಂಟೆಂಪ್ಟ್ ಆಫ್ ಕೋರ್ಟು ಅಲೋ ಆಗುತ್ತೆ. ಆ್ಯಂಡು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂಡರಲ್ಲಿ ಕನ್ವಿಕ್ಷನ್ ಅಲೋ ಆಗುತ್ತೆ. ಆ್ಯಂಡ್ ಅದರ್ ನನ್ನ PCR ಕೇಸ್ ಅಲೋ ಆಗಿ ಅದರಲ್ಲಿ ಕನ್ವಿಕ್ಷನ್ ಎಕ್ಸ್ಟ್ರಾ ಮತ್ತು ಪೊಲೀಸ್ನವ್ರಿಗೆ ಅಲೋ ಆಗ್ತದೆ. ಪೊಲೀಸ್ ಅಗೇನೆಸ್ಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಅಗೇನೆಸ್ಟ್. ಕೋರ್ಟು ದಮ್ಮು ತಾಕತ್ತು ತೋರಿಸ್ಬೇಕು. ಈಗ ಸರಿಯಾಗಿ ಹಿಡ್ದಾಕಿರೋದ ಇಡೀ ಅಡ್ವೊಕೇಟ್ ಅಸೋಸಿಯೇಷನೇ ಪತ್ರ ಕೊಟ್ಟು ಹೋಗಿದೆ. ಅರ್ಥ ಆಯ್ತಲ್ಲ? ಅಸೋಸಿಯೇಷನ್ ಆ್ಯಂಡ್ ಗೋರ್ಮೆಂಟ್ ಬಿಲ್ಡಪ್ಪು ಸೋಪ್ ಅಷ್ಟೇ ಅವ್ರದ್ದೆಲ್ಲ. ನಾಳೆ ಬೆಳಗ್ಗೆ 11 ಗಂಟೆ ಶ್ರೀ ಚೇತನ್ಗೌಡರು ಫಸ್ಟ್ ಅಡಿಷನಲ್ ಸೆಷನ್ ಕೋರ್ಟ್ ಚಿಕ್ಕಮಂಗ್ಳೂರಲ್ಲಿ ಇರ್ತಾರೆ. ಓಕೆ. ರೈಟ್ ಇನ್ಫಾರ್ಮೇಷನ್ ಟು ಸುಪ್ರೀಂ ಕೋರ್ಟ್, ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ ಪಬ್ಲಿಕ್. ನಾನು ವಿನ್ ಆಗಿದೆ, ಬಟ್ ನಿರಪರಾಧಿ ಅನ್ನೋದು ನನಗೆ ಸ್ಯಾಟಿಸ್ಫೈ ಇಲ್ಲ. ಡೆಫಮೇಷನ್ ಅಲೋ ಆಗಬೇಕು, ಕಂಟೆಂಪ್ಟ್ ಆಫ್ ಕೋರ್ಟ್ ಅಂಡ್ರಲ್ಲಿ ಪೊಲೀಸ್ನವ್ರಿಗೆ ಸಜೆ ಆಗಬೇಕು, ಒಂದು 10 ವರ್ಷ ಸಜೆ ಆಗಬೇಕು. ಆ್ಯಂಡ್ ನಾನು PCR ಕೇಸಲ್ಲಿ ಎಲ್ಲರೂ ಕನ್ವಿಷನ್ ಕೊಡಬೇಕು. ಅಲ್ಲಿ 150 ಜನ ಇದ್ದಾರೆ, ಇನ್ನೂ ಜನ ಸೇರಿಸ್ತೀನಿ. ಸರ್ಪುಳಿ ಆಗ್ತಾರೋ, ಗಿರ್ಪುಳಿ ಆಗ್ತಾರೋ, ಪ್ರತಿಯೊಬ್ಬರಿಗೂ ಕನ್ವಿಕ್ಷನ್ ಕೊಡಬೇಕು. JC ಒಳಗಡೆ ಹೋಗಬೇಕು. ಆ್ಯಂಡ್ ಗೋರ್ಮೆಂಟ್ ಸರ್ವೆಂಟ್ಸಿಗೆ ಜಾಬ್ ಟರ್ಮಿನೇಟ್ ಆಗಬೇಕು, ಪಬ್ಲಿಕ್ಕಿಗೆ ಜಾಬ್ ಆಗ್ತದೆ, ಸ್ಯಾಲ್ರಿ ಉಳಿಯುತ್ತೆ. ಇವ್ರದ್ದು ಸ್ಯಾಲ್ರಿ 2000 3000 ಇದೆ ಪರ್ ಡೇ. ಇಲ್ಲಿ ಜೈಲಲ್ಲಿಟ್ಟರೆ 250 ರೂಪಾಯಿ ಖರ್ಚಾಗ್ತದೆ. ಬೆಸ್ಟ್ ಆಪ್ಷನ್ನು. ಸೊ ಹಾಗಾಗಿ ಗೋರ್ಮೆಂಟ್ ಸರ್ವೆಂಟ್ಸು, ಡಾಕ್ಟ್ರುಗಳಿಗೆ ಶೂಟೌಟ್ ಆರ್ಡ್ರ್ ಮಾಡಿಸ್ಬೇಕು. ಸೊ ಇದೆಲ್ಲ ಹೈ ವಿಟ್ನೆಸ್ಸೇ ಜಡ್ಜಸ್ ಇದ್ದಾರೆ. ಹೈ ವಿಟ್ನೆಸ್ ಇದ್ದಾರೆ. ಜಡ್ಜು ಪೆನ್ನು ಪೇಪರ್ ಇಟ್ಕೊಂಡ್ರೆ ಏನು ಬೇಕಾದ್ರೆ ವ್ಯವಸ್ಥೆ ಚೇಂಜ್ ಮಾಡ್ಬೋದು. ಆ ರೀತಿ ಲಾಕ್ ಮಾಡಿದ್ದೀನಿ. ಬಟ್ ಜಡ್ಜಸ್ ಇನ್ಫ್ಲೂಯೆನ್ಸಿಗೆ ಮತ್ತು ಕರಪ್ಷನ್ ಮನಿಗೆ ಒಳಗಾದರೆ ಐ ಡೋಂಟ್ ನೋ. ಬಟ್ ರೈಟ್ ಇನ್ಫಾರ್ಮೇಷನ್ ಸುಪ್ರೀಂ ಕೋರ್ಟ್. ಬಟ್ ನಾಳೆ ಜಡ್ಜ್ಮೆಂಟು BNS, ಭಾರತೀಯ ನ್ಯಾಯ ಸಂಹಿತೆ, ಅದಕ್ಕೊಂದು ತಕ್ಕದಾದ ತಾಕತ್ತು ಕೊಡಿಸ್ಬೇಕು. ಸೊ ಅದು ಜಡ್ಜಿಗೆ ಬಿಟ್ಟಿರೋದು. ಯಾಕೆಂದರೆ ಅಲ್ಲಿ ಸೆಕೆಂಡ್ ಅಡಿಷನಲಲ್ಲಿ ಜಡ್ಜಲ್ಲಿ ಇವರು ಇದ್ದಾಗ ಅದು ನನಗೆ ಕನ್ವಿಕ್ಷನೇ ಕೊಡೋಕ್ಕೆ ಬರೋಲ್ಲ. ಆ ಲೆವೆಲಿಗೆ ಲಾಕ್ ಮಾಡಿದ್ದೆ. 112 ಡಾಕ್ಯುಮೆಂಟ್ ಫೇಕ್ ಇತ್ತು, ಡಾಕ್ಟ್ರ್ ಸರ್ಟಿಫಿಕೇಟ್ ಫೇಕ್ ಇತ್ತು. ಒನ್ ಆಫ್ ದ ಇಂಡಿಯಾದಲ್ಲಿ ಮೋಸ್ಟು ಗುಡ್ ಏನು ಕ್ರಾಸ್ ಎಕ್ಸಾಮಿನೇಷನ್. ಯಾವನ್ನೂ ಈ ರೀತಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋಕ್ಕಾಗಲ್ಲ. ಆ ಲೆವೆಲಿಗೆ ತಗ್ಲಾಕ್ಬಿಟ್ಟೆ. ಏನು ಡಬಲ್ ಸ್ಟಾರ್, 5 ಜನ, ಡಬಲ್ ಸ್ಟಾರ್ 4 ಜನ, ಆಮೇಲೆ IPS ಆಫೀಸರು, ಎಂತೆಂಥವ್ರನ್ನ ಲಾಕ್ ಮಾಡಿದೆ ಅಂದರೆ ಅದು ಮಜಾನೇ ಬೇರೆ. ಅದೆಲ್ಲ ವೀಡಿಯೋ ಇದೆ ಆ್ಯಕ್ಚುಲಿ. ವೀಡಿಯೋ ಕೊಟ್ಟರೆ ಕೋರ್ಟಲ್ಲಿ ತಗೊಳ್ರಿ ಆ್ಯಕ್ಚುಲಿ. ಸೊ ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ ಪಬ್ಲಿಕ್, ರೈಟ್ ಇನ್ಫಾರ್ಮೇಷನ್ ಟು ಸುಪ್ರೀಂ ಕೋರ್ಟ್. ಇದು ಸುಪ್ರೀಂ ಕೋರ್ಟ್ ತನಕ ಹೋಗುತ್ತೆ, ಬಿಡಲ್ಲ. ನಾನು ಸುಪ್ರೀಂ ಕೋರ್ಟ್ ತನಕ ಹೋಗ್ತೀನಿ. ಎರಡೂ ಹೋಗುತ್ತೆ. ಈಗ ಬ್ಯಾಲೆನ್ಸ್ ಮಾಡ್ಕೊಂಡು ಈಗ ಅಲ್ಲಿ ನಂದು ಹೈಕೋರ್ಟಲ್ಲೂ ಐತೆ, ಅಲ್ಲಿ ಈಗ ತಗೊತೀನಿ ನಾನು. ಹೈಕೋರ್ಟಿಗೆ ಹೋಗಿ ಜನರ ಮುಂದೆ ಲೈವ್ ಕೊಟ್ಟರೆ ಇಟ್ಸ್ ಗುಡ್ಡು. ಕೊಡಲಿಲ್ಲ ಅಂದರೂ ಕೇಸ್ ಏನಾಗುತ್ತೆ ನೋಡೋಣ. ಅದು ಕೇಸ್ ಇಲ್ಲಿ ಗೆದ್ದಿದ್ದೀನಿ. PDJ ಕೋರ್ಟಲ್ಲಿ ಗೆದ್ದಿದ್ದೀನಿ, ಫಸ್ಟ್ ಅಡಿಷನಲ್ ಕೋರ್ಟಲ್ಲಿ ಗೆದ್ದಿದ್ದೀನಿ. ನೆಕ್ಸ್ಟು ಸುಪ್ರೀಂ ಕೋರ್ಟ್ ತನಕ ಹೋಗ್ತದೆ. ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ಟರ್ಮಿನೇಟ್ ಆಗ್ತದೆ. PC ಇಂದ ಹಿಡಿದ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ತನಕ ಕನ್ವಿಕ್ಷನ್ ಆಗುತ್ತೆ. PC ಟು CM ಟು ಪ್ರೈಮ್ ಮಿನಿಸ್ಟರ್ ತನಕ ಕನ್ವಿಕ್ಷನ್ ಆಗುತ್ತೆ. ಎಕ್ಸ್ ಪ್ರೈಮ್ ಮಿನಿಸ್ಟ್ರು ಆ್ಯಂಡ್ ಎಕ್ಸ್ ಚೀಫ್ ಮಿನಿಸ್ಟ್ರು ಆ್ಯಂಡ್ ಎಲ್ಲರೂ ಬರ್ತಾರೆ. ಇಲ್ಲಿ ಒಬ್ಬರು ಇಲ್ಲ. ಸ್ಟೇಷನ್ ಎಲ್ಲ ಹಿಡ್ತಾ ಅವ್ರದ್ದೇ, ಅಡ್ಮಿನಿಸ್ಟ್ರೇಷನ್ ಅವ್ರದ್ದು. ಮಾಡಬೇಕಾಯ್ತು, ಮಾಡಿಲ್ಲ. ಪ್ರತಿಯೊಬ್ಬರು ಎಡಮುರಿ ಕಟ್ತೀನಿ.
ಆ್ಯಂಡ್ ಮೈ ಟಿ ಆರ್ ಪಿ ಪಾರ್ಟಿ 453 MP ವಿನ್ ಆಗ್ತೀವಿ. ಆ್ಯಂಡ್ ಮಹಾರಾಷ್ಟ್ರ, ತಮಿಳ್ನಾಡು, ಕೇರಳ ಆ್ಯಂಡ್ ಡೆಲ್ಲಿ, ಕೋಲ್ಕತ್ತಾ ಇದೆಲ್ಲ ಎಲೆಕ್ಷನ್ ಬರ್ತಾಯಿದೆ. ಅಷ್ಟು 5 ಕಡೆನೂ ಪಬ್ಲಿಕ್ MLA ಇರ್ತಾರೆ, ಪಬ್ಲಿಕ್ಕೆ ಚೀಫ್ ಮಿನಿಸ್ಟ್ರು ಮಾಡ್ತೀನಿ. ಪಾರ್ಟಿ ಅಂತೂ ಹುಟ್ಟುತ್ತೆ, ದುಡ್ಡಿಂದ ಅಲ್ಲ, ದುಡ್ಡು ಇಲ್ದೇ ಪಾರ್ಟಿ ಕಟ್ತೀವಿ, ನನ್ನ ಹತ್ರ ಪಾರ್ಟಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ದುಡ್ಡಿಲ್ಲ. ಹೇಳ್ತಾನೆ ಕೇಳಿ, ಪಾರ್ಟಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ದುಡ್ಡಿಲ್ಲ, ಬಟ್ ಪಾರ್ಟಿ ರಿಜಿಸ್ಟ್ರೇಷನ್ ಆಗ್ತದೆ. ಒಂದು 10 ಜನ ನಿಯತ್ತಾಗಿದ್ದವ್ರು ನಿಂತರೆ ಸಾಕು, ನನಗೆ ನಿಯತ್ತಾಗಿದ್ದರೆ ಸಾಕು. ಫ್ರಂಟ್ ನಾನು ನಿಂತು ನಾನು ಗೆಲ್ಸ್ಕೊ ಬರ್ತೀನಿ. ಸೊ ರೈಟ್ ಇನ್ಫಾರ್ಮೇಷನ್ ಟು ಸುಪ್ರೀಂ ಕೋರ್ಟ್, ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ ಪಬ್ಲಿಕ್. ನಾಳೆ ಬಿಫೋರ್ 11 o'clock ನಾನು ಚಿಕ್ಕಮಗಳೂರು ಫಸ್ಟ್ ಅಡಿಷನಲ್ ಕೋರ್ಟ್ ಜಡ್ಜ್ ಮುಂದೆ ಇರ್ತೀನಿ. ಇನ್ಸೈಡೇ ಇರ್ತೀನಿ, ನಿರಪರಾಧಿ ಇನ್ಸೈಡೇ ಕೂರಬೇಕು, ಹೊರಗಡೆ ಕೂರೋದಲ್ಲ.